ಏನು ಗುರು ಇದು ಡಿಸ್ಪ್ಲೇ ಒಂದು ಡಾಟು ಇಲ್ಲ. ಅಲ್ಲ ಇಲ್ಲಿ ಕ್ಯಾಮರಾ ಇಲ್ಲ ಅಂದರೆ ವಿಡಿಯೋ ಕಾಲ್ ಹೆಂಗೆ ಮಾಡ್ತೀಯಾ? ಏನು ಗುರು ಇದು ಹಿಂಗಿದ್ದು ಹೇಳ್ತು? ಫ್ಲಿಪ್ ಕ್ಯಾಮರಾ. ಮತ್ತೇನೋ ಮಾಡ್ತಿದ್ಯಾ? ನಮ್ಮ ಮನೇನ 3Dಲಿ ರೆಕಾರ್ಡ್ ಮಾಡ್ತಿದ್ದೀನಿ. ವಾ, ಹಿಂಗೆ ರೆಕಾರ್ಡ್ ಮಾಡಿಬಿಟ್ರೆ ಕ್ಯಾಮರಾದಲ್ಲಿ ನೀನು ಅದು ಯಾವುದೋ ಫೋನ್ ತೋರಿಸ್ದೆ ಅಂತ ನೀನು ಹೇಳಿದ್ದೆಲ್ಲ ನಿಜ ಆಗ್ಬಿಡುತ್ತಾ? ಹಳೇದು ಮಾಡಿರೋ ತೋರಿಸ್ಲ ಈಗ? ನಿಜಾನ ಗುರು ನೀನು ಹೇಳ್ತಿರೋದಲ್ಲ? ಅಲ್ಲ ಒಂದು ದೊಡ್ಡ VFX ಟೀಮು ತಿಂಗಳಾನ್ಗಟ್ಟೆ ಟೈಮ್ ಬೇಕಾಗಿಲ್ವಾ? ಒಂದು ಟ್ಯಾಬೋ ಮೊಬೈಲ್ ಇಟ್ಕೊಂಡು ರೆಕಾರ್ಡ್ ಮಾಡ್ಬಿಡ್ಬೋದು 3D. ಮತ್ತೇನೋ ಮಾಡ್ತಿದ್ಯಾ? ಟೇಬಲ್ ಅಳತೆ ಮಾಡ್ತಿದ್ದೀನಿ. ಏನು ಇದ್ರಲ್ಲಿ ಮೆಜರ್ಮೆಂಟಾ? ಮಾಡೇ ಬಿಟ್ಟೆ. ಈಗ ನೀನು ನೋಡಿರೋದು ಬರೀ 3D ಮೆಜರಿಂಗು ಫ್ಲಿಪ್ ಕ್ಯಾಮರಾ ಅಷ್ಟೇ. ಇದಷ್ಟೇನು ಟೆಕ್ನಾಲಜಿಯಲ್ಲಿ ಹಲವಾರಿದ್ದಾವೆ. ನಾನು ತಿಳ್ಕೊಬೇಕು ಗುರು. ಹೌದಾ? ನೀನು ತಿಳ್ಕೊಬೇಕಾ? ಹಾಗಾದರೆ ನಿನಗೆ ಒಂದೇ ಒಂದು ಚಾನ್ಸ್ ಇದೆ. ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೋಬೇಕು. ಸರಿ, ಸ್ಟಾರ್ಟ್. ಹಲೋ ಫ್ರೆಂಡ್ಸ್, ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ, ನಿಮಗೆ ಸೂಟಬಲ್ ಮೊಬೈಲ್ ಯಾವುದು ಅಂತ. ಆ ವಿಡಿಯೋಲಿರುವಂತ ಟಾಪಿಕ್ ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋ ಆದ್ಮೇಲೆ ಆ ವಿಡಿಯೋನ ನೋಡಿ. ಆ ವಿಡಿಯೋಗೆ ಪಾರ್ಟ್ 2 ಆಗಿ ವಿಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಏನ್ ಟಾಪಿಕ್ ಡಿಸ್ಕಸ್ ಮಾಡ್ತಿದ್ದೀನಿ ಅಂತಂದ್ರೆ, ಕೆಲವು ಕಂಪನಿಗಳು ಕೆಲವರನ್ನಷ್ಟೇ ದೃಷ್ಟಿಯಲ್ಲಿ ಇಟ್ಕೊಂಡು ಮೊಬೈಲ್ಸ್ ನ ಡಿಫ್ರೆಂಟ್ ಆಗಿ ರೆಡಿ ಮಾಡಿವೆ. ಸರಿ, ಈ ವಿಷಯ ಇಟ್ಕೊಂಡು ನಮಗೇನು ಉಪಯೋಗ ಅಂತಂದ್ರೆ, ಇವತ್ತು ಟೆಕ್ನಾಲಜಿ ಅನ್ನೋದು ತುಂಬಾ ದೊಡ್ಡದಾಗ್ತದೆ. ಯಾವ ಟೆಕ್ನಾಲಜಿ ಯಾರಿಗೆ ಕೆರಿಯರ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ನನ್ನ ವಿಡಿಯೋಸ್ ನೋಡೋರಲ್ಲಿ ತುಂಬಾ ಜನ ಯೂತ್ ಇರ್ತಾರೆ ಅನ್ಕೊಳ್ತಿದ್ದೀನಿ. ಸೊ ಅವರು ಈ ವಿಡಿಯೋನ ನೋಡಿದ್ಮೇಲೆ ಮೊಬೈಲ್ಸ್ ನ ಈ ತರನು ಯೂಸ್ ಮಾಡ್ತಾರೆ ಅಂತ ಗೊತ್ತಾದ್ಮೇಲೆ ಅವ್ರ ಕೆರಿಯರ್ಗೆ ಯಾವುದೋ ಒಂದು ವಿಚಾರ ಯೂಸ್ಫುಲ್ ಆಗುತ್ತೆ ಅಂತ ನಂಬಿ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಲೈಟ್ ಮಾಡ್ತೀರಾ, ಆ ಡಿಫ್ರೆಂಟ್ ಮೊಬೈಲ್ಸ್ ಯಾವುವು, ಯಾರನ್ನ ನೋಡ್ಕೊಂಡು ಅದನ್ನ ಬಿಲ್ಡ್ ಮಾಡಿದ್ದಾರೆ ಅಂತ ನೋಡೋಣ. ಅಟ್ಲೀಸ್ಟ್ ಕೆಲವು ನೋಡೋಣ. ನಾನು ಡಿಸ್ಕಸ್ ಮಾಡ್ಬೇಕು ಅನ್ಕೊಳ್ತಿರೋ ಮೊದಲನೇ ಕ್ಯಾಟಗರಿ ಏನು ಅಂತಂದ್ರೆ ಅಡ್ವೆಂಚರ್ ಕ್ಯಾಟಗರಿ. ಅಡ್ವೆಂಚರ್ ನ ತುಂಬಾ ಅಂದ್ರೆ ತುಂಬಾ ಸೀರಿಯಸ್ ಆಗಿ ತಗೊಂಡು ಮಾಡೋರಿಗೆ ಅಂತಾನೆ ಕೆಲವು ಕಂಪನಿಗಳು ಮೊಬೈಲ್ಸ್ ರೆಡಿ ಮಾಡ್ತವೆ. ಕಂಪನಿ ನೇಮ್ಸ್ ಎಕ್ಸಾಂಪಲ್ ಹೇಳ್ತೀನಿ, ನಿಮ್ಗೆ ಸರ್ಚ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಡೂಗಿ ಅಂತ, ಇನ್ನೊಂದು ಆಕಿಟೆಲ್ ಅಂತ ಬರುತ್ತೆ. ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ ನೋಡಿ ನೀವು ಆಮೇಲೆ. ಸೊ ಜನರಲಿ ಅಡ್ವೆಂಚರ್ ಮಾಡೋರಿಗೆ ಮೊಬೈಲ್ ಥ್ರೂ ಏನ್ ಯೂಸ್ ಆಗ್ಬೇಕು ಅಂತಂದ್ರೆ, ಅವರು ಮಳೆಯಲ್ಲಿ ಜಗ್ಗಲ್ಲ, ಹೋಗ್ಲೇಬೇಕಾಗತ್ತೆ. ಧೂಳಿರೋ ಪ್ಲೇಸಸ್ ಎಲ್ಲ ಹೋಗ್ಬೇಕಾಗುತ್ತೆ. ಗುಹೆಗಳಲ್ಲಾಗ್ಲಿ, ಮಣ್ಣಿರುವಂತ ಪ್ಲೇಸಸ್ ಎಲ್ಲ ಆಗ್ಲಿ, ಈ ತರ ಪ್ಲೇಸ್ ಅಲ್ಲಿ ಕೂಡ ಟ್ರಾವೆಲ್ ಮಾಡ್ಬೇಕಾಗುತ್ತೆ. ಅಂಡ್ 3-4 ದಿನ ಕೆಲವೊಂದ್ಸರಿ ಒಂದೊಂದು ಪ್ಲೇಸ್ ಹೋಗಿ ಸ್ಟೇ ಮಾಡ್ಬೇಕಾಗತ್ತೆ. ಅಂಡ್ ಬೆಟ್ಟದ ತುದಿವರೆಗೂ ಹೋಗ್ಬೇಕಾಗತ್ತೆ. ಅಂಡ್ ತುಂಬಾ ಸರಿ ರಿಸ್ಕ್ ಇರುತ್ತೆ ಅವ್ರಿಗೆ. ಹೆಂಗೆ ಅಂತಂದ್ರೆ, ಒಂದ್ ಎಕ್ಸಾಂಪಲ್ ಹೇಳ್ತೀನಿ. ಯಾವ್ದೋ ಒಂದು ಪ್ಲೇಸ್ ಹೋಗಿರ್ತಾರೆ, ಅಲ್ಲಿ ಸ್ಟ್ರಕ್ ಆಗ್ಬಿಡ್ತಾರೆ. ದಾರಿ ಮರ್ತೋಗಿನೋ ಅಥವಾ ರಿಟರ್ನ್ ಬರೋಕ್ ಆಗ್ದೇನೋ. ಅಂಡ್ ಅಲ್ಲಿ ಟವರ್ ಬರಲ್ಲ, ಅವ್ರೊಬ್ರೇ ಇದ್ದಾರೆ. ಅವ್ರು ಕಾಪಾಡ್ಕೊಳಕ್ ಆಗಲ್ಲ, ಇನ್ನೊಬ್ರು ಕರೀಲೇಬೇಕು. ಟವರ್ ಇಲ್ಲ. ಬಟ್ ಈ ತರ ಸಿಚುವೇಶನ್ ಎಲ್ಲ ತಲೆಯಲ್ಲಿ ಇಟ್ಕೊಂಡು ರೆಡಿ ಮಾಡಿರ್ತಾರೆ. ಇವನ್ನೆಲ್ಲ ಹೆಂಗೆ ಓವರ್ಕಮ್ ಮಾಡೋದು ಅನ್ನೋ ಒಂದು ಥಾಟ್ ಇಂದ ಈ ಕಂಪನಿಗಳು ಈ ಮೊಬೈಲ್ ನ ರೆಡಿ ಮಾಡ್ತಿದ್ದಾರೆ. ಸೊ ಈ ಮೊಬೈಲ್ಸ್ ಹೇಗಿರುತ್ತೆ ಅಂತಂದ್ರೆ, ಫಸ್ಟ್ ವಾಟರ್ ಅಸಿಸ್ಟೆಂಟ್ ಕೊಡ್ತಾರೆ. ಯಾಕಂದ್ರೆ ಇವರು ಮಳೆಯಲ್ಲಿ ಕೆಲಸ ಮಾಡ್ಬೇಕು, ತಲೆನೇ ಕೆಡ್ಸ್ಕೋಬಾರ್ದು. ಈಜು ಹೊಡ್ಕೊಂಡು ಹೋದ್ರು ಮೊಬೈಲ್ ನಂದ್ರು ಏನೂ ಆಗಲ್ಲ. ಎರಡು ಡಸ್ಟ್ ರೆಸಿಸ್ಟೆಂಟ್ ಆಗಿ ರೆಡಿ ಮಾಡ್ತಾರೆ. ಯಾಕಂತಂದ್ರೆ ಗುಹೆಗಳಲ್ಲಿ ಹೋದಾಗ ಕೆಲವೊಂದು ಫುಲ್ಲು ಮಣ್ಣು ಧೂಳಿರುವಂತ ಪ್ಲೇಸಸ್ ಅಲ್ಲಿ ಇರುತ್ತೆ. ಅಲ್ಲೆಲ್ಲ ಇವರು ಅವ್ರ ಕೆಲಸ ಮಾಡ್ಬೇಕಾಗುತ್ತೆ. ಆ ತರ ಸಿಚುವೇಶನ್ ಇದ್ರು ಓವರ್ಕಮ್ ಆಗ್ಬೇಕು. ಅಂಡ್ 3-4 ದಿನ ಕೆಲವೊಂದ್ಸರಿ ಒಂದು ಪ್ಲೇಸ್ ಹೋಗಿ ಅವರು ಸ್ಟಕ್ ಆಗ್ತಾರೆ, ಅಥವಾ 3-4 ದಿನ ಆದ್ರೂ ರಿಟರ್ನ್ ಬರಕ್ಕಾಗಲ್ಲ. ಅದಕ್ಕೆ ಪ್ರತಿ ಸರಿನೂ ಪವರ್ ಬ್ಯಾಂಕ್ ಹಾಕಿ ಕ್ಯಾರಿ ಮಾಡ್ಕೊಂಡು ಚಾರ್ಜಿಂಗ್ ಮಾಡ್ತಾ ಇರಕ್ಕಾಗಲ್ಲ. ಸೊ ಅಂತವನ್ನ ದೃಷ್ಟಿ ಇಟ್ಕೊಂಡು ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಪವರ್ ಬ್ಯಾಂಕ್ ನ ಮೊಬೈಲ್ ಇನ್ಕ್ಲೂಡ್ ಮಾಡ್ಬಿಡ್ತಾರೆ. ಡೈರೆಕ್ಟ್ ನೀವು ಎಕ್ಸ್ಟರ್ನಲ್ ಆಗಿ ಹಾಕೊಳ್ಳೋದಲ್ಲ, ಡೈರೆಕ್ಟ್ ಆಗಿ ಮೊಬೈಲ್ ಅಂಟಿಸ್ಬಿಡ್ತಾರೆ. ಸೊ ಇವ್ರದ್ದು ಸ್ಟಾರ್ಟಿಂಗ್ ರೇಂಜ್ ಹೆಂಗಿರುತ್ತೆ ಅಂದ್ರೆ, 10,000 mAh ಇಂದ 40,000 mAh ವರೆಗೂ ಮೊಬೈಲ್ ಅಲ್ಲಿ ಬ್ಯಾಟ್ರಿ ಇನ್ಬಿಲ್ಟ್ ಆಗಿ ಬರುತ್ತೆ. ನೀವು 3-4 ದಿನ ಹೋಗಿ ರಿಟರ್ನ್ ಬಂದಿಲ್ಲ ಅಂದ್ರೂ 3-4 ದಿನಕ್ಕೆ ಬ್ಯಾಟ್ರಿ ಬರುತ್ತೆ. ಅಂಡ್ ಈ ಡೇ ಟೈಮ್ ಅಲ್ಲಿ ಒಂದು ನಾರ್ಮಲ್ ಮೊಬೈಲ್ ಆಗ್ಲಿ, ನಮಗೆ ಅಲ್ಲಿ ಏನ್ ನಡೀತಿದೆ ಅಂತ ಕ್ಯಾಪ್ಚರ್ ಮಾಡಿ ತೋರಿಸೋದಕ್ಕೆ ಸಾಕಾಗುತ್ತೆ. ಬಟ್ ನೈಟ್ ಟೈಮ್ ಅಂತ ಬಂದ್ರೆ DSLR ಕೂಡ ತುಂಬಾನೇ ಸ್ಟ್ರಗಲ್ ಪಡುತ್ತೆ. ಒಂದು ಲೈಟ್ ಇಲ್ಲ ಅಂತಂದ್ರೆ DSLR ಕೂಡ ಏನು ರೆಕಾರ್ಡ್ ಆಗಲ್ಲ. ಆ ತರ ಇರುತ್ತೆ ಸಿಚುವೇಶನ್. ಬಟ್ ಇವರು ಈ ಮೊಬೈಲ್ಸ್ ಅಲ್ಲಿ ನೈಟ್ ವಿಷನ್ ಅನ್ನೋ ಒಂದು ಆಪ್ಷನ್ ಕೊಡ್ತಾರೆ. ಸಂಖ್ಯೆ ಕಂಪ್ಲೀಟ್ ಕತ್ಲಿದೆ, ಬಟ್ ಅಲ್ಲಿ ಏನ್ ನಡೀತಿದೆ ಅಂತ ಈಸಿಯಾಗಿ ಗೊತ್ತಾಗುತ್ತೆ, ಈಸಿಯಾಗಿ ರೆಕಾರ್ಡ್ ಆಗುತ್ತೆ. ನೀವು ಆರಾಮಾಗಿ ನೋಡ್ಕೋಬಹುದು. ಒಂದು ಎಕ್ಸಾಂಪಲ್ ಏನಾದ್ರು ಹೇಳ್ತೀನಿ. ಇವರು ಒಬ್ಬ ಸೈಂಟಿಸ್ಟ್ ಅಥವಾ ಒಂದು ಪ್ರಾಣಿ ಮೂವ್ಮೆಂಟ್ ಏನೋ ಮಾಡ್ತಿದ್ದಾರೆ. ಸೊ ನೈಟ್ ಮೂವ್ಮೆಂಟ್ ಮಾಡ್ಬೇಕಂದ್ರೆ ಅದನ್ನ ರೆಕಾರ್ಡ್ ಮಾಡ್ಬೇಕಾಗುತ್ತೆ.
DSLR ಎಲ್ಲ ಕ್ಯಾಪ್ಚರ್ ಆಗಲ್ಲ, ನೈಟ್ ವಿಷನ್ ಕ್ಯಾಮರಾಸ್ ಅಲ್ಲಿ ಮಾತ್ರ ಆಗುತ್ತೆ. ಸೊ ನೈಟ್ ವಿಷನ್ ಅನ್ನೋ ಆಪ್ಷನ್ ಈ ಮೊಬೈಲ್ ಅವ್ರು ಕೊಡ್ತಾರೆ. ಸೊ ನೈಟ್ ಟೈಮ್ ಅಲ್ಲಿ ಕೂಡ ರೆಕಾರ್ಡ್ ಮಾಡ್ಕೋಬಹುದು. ಅಂಡ್ ಇವ್ರ ಮೊಬೈಲ್ಸ್ ತುಂಬಾ ರಗ್ಗಡ್ ಆಗಿರುತ್ತೆ, ಅಂದ್ರೆ ಬಿದ್ರು ಹಿಂಗ್ ಹೊಡೆದಾಡಿದ್ರು ಒಂದ್ ಸ್ವಲ್ಪ ಅದ್ರ ಮೇಲೆ ಪ್ರೆಷರ್ ಬಿದ್ರು ಆ ಮೊಬೈಲ್ ಏನಾಗುತ್ತೆ ಅಷ್ಟು ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ತಾರೆ. ಅಂಡ್ ಲಾಸ್ಟ್ ಅಂಡ್ ಫೈನಲ್ ಫೀಚರ್, ಇದು ನನ್ಗೆ ತುಂಬಾ ಇಷ್ಟ ಆಗಿರೋದು, ರೀಸೆಂಟ್ ಆಗಿ iPhone 14, 15 ಅಲ್ಲೆಲ್ಲ ಬಂದಿದೆ, ಎಮರ್ಜೆನ್ಸಿ ಸಾಸ್ ಫೀಚರ್ ಅಂತ. ಸೊ ಈ ಫೀಚರ್ ಏನಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ, ನೀವು ಅಡ್ವೆಂಚರ್ ಮಾಡ್ತಾ ಒಂದು ಕಾಡಿಗೆ ಹೋಗಿದ್ದೀರಾ, ದಾರಿ ಮರೆತೋಗಿದ್ದೀರಾ, ನಿಮ್ಗೆ ರಿಟರ್ನ್ ಬರಕ್ ಗೊತ್ತಾಗ್ತಿಲ್ಲ, ಹಂಗಂತ ಎಲ್ಗೂ ಹೋಗಕ್ಕೂ ಗೊತ್ತಾಗ್ತಿಲ್ಲ, ಆ ಒಂದು ಬೆಟ್ಟದ ತುದಿಗೆ ಹೋಗ್ಬಿಟ್ಟಿದ್ರೆ ಇಳಿಯಕ್ ಆಗ್ತಿಲ್ಲ, ಈ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಸಿಗ್ನಲ್ ಇಲ್ಲ, ಟವರ್ ಸಿಗಲ್ಲ. ಈ ತರ ಟೈಮ್ ಅಲ್ಲಿ ಎಮರ್ಜೆನ್ಸಿ ಸಾಸ್ ಅನ್ನೋ ಫೀಚರ್ ನ ಯೂಸ್ ಮಾಡಿದ್ರೆ ಟವರ್ ಅನ್ನೋದಕ್ಕೆ ಸಂಬಂಧನೇ ಇಲ್ದಿರಾ ಡೈರೆಕ್ಟ್ ಮೊಬೈಲ್ ಇಂದ ಸ್ಯಾಟಲೈಟ್ ಕನೆಕ್ಟ್ ಆಗಿ ಒಂದು ರೆಸ್ಕ್ಯೂ ಟೀಮ್ಗೆ ಮೆಸೇಜ್ ಕಳಿಸುತ್ತೆ, ಇಲ್ಲೊಬ್ಬ ಪರ್ಸನ್ ಸ್ಟ್ರಕ್ ಆಗಿದ್ದಾರೆ, ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಇದ್ದಾರೆ ಅಂತ. ಅವಾಗ ನಿಮ್ಮನ್ನ ರೆಸ್ಕ್ಯೂ ಟೀಮ್ ಬಂದು ಕಾಪಾಡುತ್ತೆ. ಈ ಫೀಚರ್ ನ ಇವರು ಈ ಮೊಬೈಲ್ ಅಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ. ಬಟ್ ಇದಿಷ್ಟನ್ನು ಹೇಳ್ಬೇಕಾರೆ ನನಗೊಬ್ರು ಮೈಂಡ್ ಅಲ್ಲಿ ಬರ್ತಾನೆ ಇದಾರೆ, ಒಂದು ಹೊಸ ಲೈಫ್ ನ ಹುಡ್ಕೊಂಡು ಅಡ್ವೆಂಚರ್ ಮಾಡೋರ್ಗೆ ಇದನ್ನ ಹೇಳ್ತಿದ್ದೇನೆ. ಬಟ್ ಇಲ್ಲಿ ನಮ್ಮ ಸಿಟಿ ಲೈಫ್ ಅಲ್ಲಿ ರಿಯಲ್ ಆಗಿ ಪ್ರತಿದಿನ ಅಡ್ವೆಂಚರ್ ಮಾಡ್ತಿರೋರು ಇದ್ದಾರೆ. ಸ್ವಿಗ್ಗಿ ಬಾಯ್ಸ್, ಝೊಮ್ಯಾಟೊ ಬಾಯ್ಸ್, ಅವ್ರು ಹಂಗೆ ಇದ್ರು, ಮಳೆಯಲ್ಲೇ ಕೆಲಸ ಮಾಡ್ಬೇಕು, ಧೂಳಲ್ಲಿ ಕೆಲಸ ಮಾಡ್ಬೇಕು, ಬಿಸಿಲಲ್ಲಿ ಕೆಲಸ ಮಾಡ್ಬೇಕು, ನೈಟ್ ಅಲ್ಲೂ ಕೆಲಸ ಮಾಡ್ಬೇಕು. ಅವ್ರಿಗೂ ಬ್ಯಾಟ್ರಿ ಬೇಕಾಗತ್ತೆ, ಅಂಡ್ ವಾಟರ್ ರೆಸಿಸ್ಟೆಂಟ್ ಇರೋಂಥದ್ದು ಬೇಕಾಗುತ್ತೆ, ಡಸ್ಟ್ ರೆಸಿಸ್ಟೆಂಟ್ ಇರೋಂಥದ್ದು ಬೇಕಾಗುತ್ತೆ. ಎಮರ್ಜೆನ್ಸಿ ಸಿಚುವೇಶನ್ ಯೂಸ್ ಆಗುತ್ತೆ. ಯಾಕಂತಂದ್ರೆ ತುಂಬಾ ಜನ ಈ ಸ್ವಿಗ್ಗಿ ಬಾಯ್ಸ್ ನ, ಝೊಮ್ಯಾಟೊ ಬಾಯ್ಸ್ ನ ಕರೆಸ್ಕೊಂಡು ದುಡ್ಡು ಕಿಟ್ಕೊಳ್ಳೋದಕ್ಕೆ ಈ ತರದೆಲ್ಲ ತುಂಬಾ ಮಾಡಿದ್ದಾರೆ. ಸೊ ಆ ತರ ಟೈಮಲ್ಲಿ ಸಿಗ್ನಲ್ ಇಲ್ಲ ಅನ್ನೋ ಪ್ಲೇಸ್ಗೆ ಇದಂತೂ ತುಂಬಾನೇ ಯೂಸ್ ಆಗುತ್ತೆ. ಸೊ ಅವ್ರಿಗೂ ಒಂಥರ ಪರ್ಫೆಕ್ಟ್ ಆಗಿರೋ ಮೊಬೈಲ್. ಒಂದ್ಸರಿ ಥಿಂಕ್ ಮಾಡಿ ನಿಮ್ ಬಜೆಟ್ ಅಲ್ಲಿ ಮೊಬೈಲ್ ಬರುತ್ತೆ ಅಂತಂದ್ರೆ. ಇನ್ನ ಸೆಕೆಂಡ್ ಕ್ಯಾಟಗರಿ ಏನು ಅಂತಂದ್ರೆ, ನೀವು ಫ್ಲಿಪ್ ಮೊಬೈಲ್ಸ್ ನೋಡಿರ್ತೀರಾ ಅಂಡ್ ಫೋಲ್ಡಬಲ್ ಮೊಬೈಲ್ಸ್ ನೋಡಿರ್ತೀರಾ. ಅದ್ರಲ್ಲಿ ಪ್ರಾಬ್ಲಮ್ ಏನಂತಂದ್ರೆ, ಎರಡು ಸ್ಕ್ರೀನ್ ಇದ್ದಾಗ ಅದನ್ನ ಡಿಟ್ಯಾಚ್ ಮಾಡಕ್ಕಾಗಲ್ಲ, ಎರಡು ಸ್ಕ್ರೀನ್ ನ ಕಂಟಿನ್ಯೂ ಯೂಸ್ ಮಾಡ್ಬೇಕಾಗತ್ತೆ, ಯಾವಾಗ್ಲೂ ಕ್ಯಾರಿ ಮಾಡ್ಬೇಕಾಗತ್ತೆ, ಮೊಬೈಲ್ ದಪ್ಪ ಕಾಣಿಸುತ್ತೆ ಅಂಡ್ ಯಾವಾಗ್ಲೂ ಕ್ಯಾರಿ ಮಾಡ್ಬೇಕಾಗತ್ತೆ ಸಪ್ರೇಟ್, ಅಷ್ಟು ದೊಡ್ಡ ವೆಯ್ಟ್ ನ. ಸೊ ಈ ಪ್ರಾಬ್ಲಮ್ ನೆಲ್ಲ ಐಡೆಂಟಿಫೈ ಮಾಡಿ LG ಕಂಪನಿ ಒಂದು ಮೊಬೈಲ್ ನ ಲಾಂಚ್ ಮಾಡುತ್ತೆ, LG G8X ThinQ ಅಂತ. ಸೊ ಇದ್ರಲ್ಲಿರುವಂತ ಅಡ್ವಾಂಟೇಜ್ ಏನಂತಂದ್ರೆ, ಬೇಕಾದಾಗ ಎರಡು ಸ್ಕ್ರೀನ್ ಯೂಸ್ ಮಾಡಬಹುದು, ಬೇಡ ಅಂದಾಗ ಮೊಬೈಲ್ ನ ಆ ಸ್ಕ್ರೀನ್ ಇಂದ ಸಪರೇಟ್ ಮಾಡಿ ಬರೀ ಈ ಎಕ್ಸ್ಟ್ರಾ ಸ್ಕ್ರೀನ್ ನ ಸೈಡ್ ಹಾಕ್ಬಿಡ್ಬೋದು. ಸೊ ಈ ತರದ ಥಿಂಗ್ಸ್ ನ LG ಮಾಡಿತ್ತು. ಈ ಮೊಬೈಲ್ ನಿಂದ ಏನ್ ಯೂಸ್ ಆಯ್ತು ಸಪರೇಟ್ ಆಗಿ ಏನು ಅಂತಂದ್ರೆ, ಮಲ್ಟಿ ಟಾಸ್ಕಿಂಗ್ ಮಾಡೋದು ಯೂಸ್ ಆಯ್ತು ಅಂಡ್ ರೆಗ್ಯುಲರ್ ನಾರ್ಮಲ್ ಮೊಬೈಲ್ ತರಾನು ಯೂಸ್ ಮಾಡ್ಬೋದು. ಸೊ ಎರಡನ್ನು ತಂದು ಒಂದು ಒಳ್ಳೆ ಕಾಂಬಿನೇಷನ್ ಅಲ್ಲಿ LG ತಂದು ಕೊಡ್ತು. ಈ ಮೊಬೈಲ್ ಇಂದ ಯಾರಿಗಾದ್ರೂ ಏನ್ ಯೂಸ್ ಆಗುತ್ತೆ ಗುರು ಅಂತಂದ್ರೆ, ಮಲ್ಟಿ ಟಾಸ್ಕಿಂಗ್ ಮಾಡೋರಿಗೆ. ಸೊ ಹೆಂಗೆ ಅಂತ ಹೇಳ್ತೀನಿ. ಸೊ ಇಲ್ಲಿ ನಿಮ್ಮ ಹತ್ರ ಎರಡು ಡಿಸ್ಪ್ಲೇ ಇದೆ, ಅಟ್ ಎ ಟೈಮ್ ನೀವು 2-3 ಅಪ್ಲಿಕೇಶನ್ಸ್ ಯೂಸ್ ಮಾಡಬಹುದು. ಸೊ ಒಂದು ಮೊಬೈಲ್ ಅಲ್ಲಿ ಇಬ್ರು ಅಟ್ ಎ ಟೈಮ್ ಬೇರೆ ಬೇರೆ ಕಂಟೆಂಟ್ಸ್ ನ ನೋಡ್ತಾ ಇರಬಹುದು. ಅಂಡ್ ಇದು ನಾನು 2 ವರ್ಷ ಯೂಸ್ ಮಾಡಿದ್ದೀನಿ ಈ ಪರ್ಟಿಕ್ಯುಲರ್ ಮೊಬೈಲ್ ನ. ನನಗಂತೂ ಸಿಕ್ಕಾಪಟ್ಟೆ ಯೂಸ್ ಆಗಿದೆ. ಎಡಿಟಿಂಗ್ ಟೈಮ್ ಅಲ್ಲಿ, ಫೋಟೋಸ್ ತೆಗೆಯುವಂತ ಟೈಮ್ ಅಲ್ಲಿ. ನೀವು ಮೂವೀಸ್ ನೋಡ್ತೀರಾ ಅಂತಂದ್ರೆ ಜಸ್ಟ್ ಒಂದು ಟೇಬಲ್ ಮೇಲೆ ಇಟ್ರೆ ಸಾಕು, ಏನು ಸ್ಟ್ಯಾಂಡ್ ಬೇಕಾಗಲ್ಲ, ಡೈರೆಕ್ಟ್ ಆಗಿ ಈ ತರ ನೋಡ್ಬೋದು. ಸೊ ಈ ತರನು ನೋಡ್ಬೋದು. ನಿಮ್ ಫ್ರೆಂಡ್ಗೆ ಏನಾದ್ರೂ ನೀವು ಎಕ್ಸ್ಪ್ಲೈನ್ ಮಾಡ್ಬೇಕು, ಬಟ್ ನೀವು ಸಪರೇಟ್ ಆಗಿ ಏನಾದ್ರು ಚೇಂಜ್ ಮಾಡ್ತಿರ್ಬೇಕಂತಂದ್ರೆ, ಆತರ ಒಬ್ಬರಿಗೆ ಅಪೋಸಿಟ್ ಅಲ್ಲಿ ಇರೋರಿಗೆ ಪ್ರೆಸೆಂಟೇಷನ್ ಮಾಡೋದಕ್ಕೂ ಸಹ ಯೂಸ್ ಆಗುತ್ತೆ. ಈ ಮೊಬೈಲ್ ನ ನಾನ್ ತಗೊಂಡಿರೋ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ಅದೇ ತಿಂಗಳಲ್ಲಿ ಹೆಚ್ಚು ಕಮ್ಮಿ ಇಂಡಿಯಾದಲ್ಲಿ 6 ಲಕ್ಷ ಜನ ತಗೊಂಡಿದ್ರು. ಆ ಟೈಮಲ್ಲಿ ಒಳ್ಳೆ ಮಾರ್ಕೆಟ್ ಬಂದಿತ್ತು ಇದಕ್ಕೆ. ಬಟ್ ಈಗ ಈ ತರ ಮೊಬೈಲ್ಸ್ ರೆಡಿ ಮಾಡೋರು. ಥರ್ಡ್ ಕ್ಯಾಟಗರಿ ಏನಂತಂದ್ರೆ, ಒಂದು ಪ್ರಾಬ್ಲಮ್ ಇರೋದೇನಂತಂದ್ರೆ, ಫ್ರಂಟ್ ಕ್ಯಾಮೆರಾ ಇಂದಾಗಿ ಕಂಪ್ಲೀಟ್ ಡಿಸ್ಪ್ಲೇ ಅಲ್ಲಿ ಒಂದು ಚಿಕ್ಕ ಡಾಟ್ ಇರುತ್ತೆ. ಅದು ವಿಡಿಯೋಸ್ ನೋಡ್ಬೇಕಾರೆ, ಕೆಲವು ಕೆಲಸ ಮಾಡ್ಬೇಕಾರೆ ಅಡ್ಡ ಬರ್ತಾ ಇರುತ್ತೆ, ಕಾಣಿಸ್ತಾ ಇರುತ್ತೆ ಕಪ್ಪಗೆ ಸ್ಕ್ರೀನ್ ಮಧ್ಯದಲ್ಲಿ. ಅದು ಕಂಪ್ಲೀಟ್ ಎಲಿಮಿನೇಟ್ ಮಾಡೋದಕ್ಕೆ ಕೆಲವು ಕಂಪನಿಗಳು ಏನ್ ಮಾಡ್ತು ಅಂತಂದ್ರೆ, ಡಿಸ್ಪ್ಲೇ ಕೆಳಗಡೆ ಕ್ಯಾಮೆರಾ ತಗೊಬಂದ್ರು, ಸ್ಟಿಲ್ ಸ್ವಲ್ಪ ಬ್ಲಾಕ್ ಆಗಿ ಕಾಣಿಸ್ತಿತ್ತು. ಕೆಲವೊಂದು ಮೊಬೈಲ್ಸ್ ಏನ್ ಮಾಡ್ತು ಅಂತಂದ್ರೆ, ಪಾಪ್ ಕ್ಯಾಮೆರಾ ಅಂತ ತಗೊಬಂದ್ರು, ಮಧ್ಯದಲ್ಲಿ ಬಂದು ಹೋಗುತ್ತೆ ಫ್ರಂಟ್ ಕ್ಯಾಮೆರಾ. ಸೊ ಈ ತರ ಮಾಡ್ತಿತ್ತು. ಏಸಸ್ ಅನ್ನೋ ಒಂದು ಕಂಪನಿ ಎರಡು ಪ್ರಾಬ್ಲಮ್ ನ ಐಡೆಂಟಿಫೈ ಮಾಡ್ತು. ಜನರಲಿ ಫ್ರಂಟ್ ಕ್ಯಾಮೆರಾ ಅಷ್ಟು ಚೆನ್ನಾಗಿ ಕ್ವಾಲಿಟಿ ಕೊಡಲ್ಲ, ಸೊ ಬ್ಯಾಕ್ ಕ್ಯಾಮೆರಾ ತುಂಬಾ ಕ್ವಾಲಿಟಿ ಕೊಡುತ್ತೆ. ಅದನ್ನ ಓವರ್ಕಮ್ ಮಾಡ್ಬೇಕು ಅನ್ಕೊಂಡ್ರು, ಫ್ರಂಟ್ ಅಲ್ಲಿ ಕೂಡ ಒಳ್ಳೆ ಕ್ವಾಲಿಟಿ ಕೊಡ್ಬೇಕು ಅನ್ಕೊಂಡ್ರು. ಎರಡು ಸ್ಕ್ರೀನ್ ಕಂಪ್ಲೀಟ್ ಚೆನ್ನಾಗಿ ಕಾಣಿಸ್ಬೇಕು, ಎಲ್ಲೂ ಕೂಡ ಡಿಸ್ಪ್ಲೇ ಡಿಸ್ಟರ್ಬ್ ಆಗ್ಬಾರ್ದು ಅನ್ಕೊಂಡ್ರು. ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಏಸಸ್ ಕಂಪನಿ ಒಂದು ಮೊಬೈಲ್ ರೆಡಿ ಮಾಡ್ತು, ಏಸಸ್ 6Z ಅಂತ. ಸೊ ಆ ಮೊಬೈಲ್ ನೋಡಿಸ್ತೀನಿ ನಿಮಗೆ. ಸೊ ಈಗ ನೋಡಿ, ಒಂದು ಚೂರು ಕೂಡ ಇಂಟರಪ್ಟ್ ಇರಲ್ಲ, ಒಂದು ಡಾಟ್ ಕೂಡ ಇರಲ್ಲ ಸ್ಕ್ರೀನ್ ಅಲ್ಲಿ. ಬಟ್ ಪ್ರಾಬ್ಲಮ್ ಏನು ಅಂತಂದ್ರೆ, ತುಂಬಾ ಕಂಪನೀಸ್ ಬಂದಿದ್ದು, ಈಗ ಫ್ರಂಟ್ ಅಲ್ಲಿ ನಾನು ಕ್ಯಾಮೆರಾ ಯೂಸ್ ಮಾಡ್ಬೇಕು, ಒಂದು ವಿಡಿಯೋ ಕಾಲ್ ಮಾಡ್ಬೇಕು, ಪ್ರಾಬ್ಲಮ್ ಆಗತ್ತೆ ತಾನೆ. ಇದನ್ನ ಹೆಂಗಪ್ಪ ಓವರ್ಕಮ್ ಮಾಡಿದ್ರು ಅಂತಂದ್ರೆ ಇವರು, ಇವಾಗ ತೋರಿಸ್ತೀನಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ.
ಸೊ ಇವರು ಫ್ಲಿಪ್ ಕ್ಯಾಮರಾ ರೆಡಿ ಮಾಡಿದ್ರು, ಬ್ಯಾಕ್ ಕ್ಯಾಮರಾನೇ ಫ್ರಂಟಿಗೆ ಬರಂಗೆ. ನೀವು 80,000 90,000 ಕೊಟ್ಟು ತಗೊಂಡಿರೋ ಎಷ್ಟೋ ಮೊಬೈಲ್ಸ್ ಅಲ್ಲಿ ಇವತ್ತಿಗೂ ಫ್ರಂಟ್ ಕ್ಯಾಮರಾದಲ್ಲಿ 4K ಇಲ್ಲ. ಸೊ ಈ ಮೊಬೈಲ್ ಅಲ್ಲಿ ಬ್ಯಾಕ್ ಸೈಡ್ ಏನೇನ್ ಬರುತ್ತೆ ಎಲ್ಲ ಇದೆ, ಸ್ಲೋ ಮೋಷನ್, ಸಾಫ್ಟ್, ಬೆಟರ್, ವೈಡ್ ಆಂಗಲ್, ನಾರ್ಮಲ್, 4K ಕಂಪ್ಲೀಟ್ ಆಗಿ ಕೊಟ್ಬಿಟ್ಟಿದ್ದಾನೆ. ಸೊ ಬ್ಯಾಕ್ ಅಲ್ಲಿ ಏನೇನೆಲ್ಲ ನೋಡ್ತಿರೋ ಅದನ್ನೆಲ್ಲ ಫ್ರಂಟ್ ಅಲ್ಲಿ ನೋಡ್ಬೋದು. ಸೊ ಕ್ಯಾಮರಾನ ಮೈಂಡ್ ಅಲ್ಲಿ ಇಟ್ಕೊಂಡು, ಕ್ಯಾಮರಾ ಬೇಕು ಅನ್ಕೊಂಡವ್ರನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ರೆಡಿ ಮಾಡಿರುವಂತ ಮೊಬೈಲ್ ಇದು. ಆಸ್ ವೆಲ್ ಆಸ್ ಡಿಸ್ಪ್ಲೇ ಬೆನಿಫಿಟ್ ಆಗ್ತದೆ. ಇಷ್ಟೇ ಅಲ್ಲ, ಈ ಕ್ಯಾಮರಾದಲ್ಲಿ ತುಂಬಾ ವಿಚಾರಗಳನ್ನ ಇಂಟೆಲಿಜೆಂಟ್ ಆಗಿ ಮಾಡ್ಬೋದು. ಹಿಂಗೆ ಅಂತಂದ್ರೆ ನಿಮ್ ಮೊಬೈಲ್ ಅಲ್ಲಿ ಇಟ್ಬಿಟ್ಟು ನೀವು ಜಸ್ಟ್ ಮೂವ್ಮೆಂಟ್ ತಗೊಂಡ್ರು ಕ್ಯಾಮರಾ ನಿಮ್ಮನ್ನ ಫಾಲೋ ಮಾಡುತ್ತೆ. ಅಂದ್ರೆ ಇದು ಜಸ್ಟ್ ಫ್ರಂಟ್ ಇಂದ ಬ್ಯಾಕ್ ಬರೋದು, ಬ್ಯಾಕ್ ಇಂದ ಫ್ರಂಟ್ ಬರುತ್ತೆ ಅಷ್ಟೇ, ಮಿಡಿಲ್ ಅಲ್ಲಿ ಕೂಡ ಇರುತ್ತೆ, ಹೆಂಗ್ ಬೇಕಾದ್ರೂ ಆಟ ಆಡ್ಬೋದು. ಸೊ ಈಗ ಮೋಷನ್ ಟ್ರ್ಯಾಕಿಂಗ್ ಹೆಂಗೆ ಯೂಸ್ ಆಗುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ ನಿಮ್ಗೆ. ನಾವು ಯಾವ್ದಾದ್ರು ಒಂದು ಸಬ್ಜೆಕ್ಟ್ ನ ಫೋಕಸ್ ಮಾಡಿದ್ರೆ ಸಾಕು, ಮೊಬೈಲ್ ನಾವು ಮೂವ್ಮೆಂಟ್ ಮಾಡೋದ್ ಬೇಕಿಲ್ಲ, ಕ್ಯಾಮರಾನೇ ನಮ್ಮನ್ನ ಟ್ರ್ಯಾಕ್ ಮಾಡ್ಕೊಂಡು ಕ್ಯಾಪ್ಚರ್ ಮಾಡುತ್ತೆ. ಸೊ ಅಬ್ಸರ್ವ್ ಮಾಡಿ ಇವಾಗ. ಅಂಡ್ ಇದರಲ್ಲಿ ಅದೆಲ್ಲ ವಿಡಿಯೋ ಫೋಟೋಸ್ ಮಾಡ್ಬೋದು. ನಾನೇನೋ ಮೊಬೈಲ್ ನೋಡ್ತಿದ್ದೆ, ನನ್ನ ಹತ್ರ ಆಕ್ಟ್ ಮಾಡಿ ಈಸಿಯಾಗಿ ನನ್ನ ಮುಂದೆ ಇರೋ ಫೋಟೋಸ್ ತೆಗಿಬೋದು. ಸೊ ಅವ್ರಿಗಂತೂ ಗೊತ್ತಾಗಲ್ಲ, ಈ ಕ್ಯಾಮೆರಾ ಅಬ್ಸರ್ವ್ ಮಾಡೋವರೆಗೂ ಗೊತ್ತಾಗಲ್ಲ ಅವ್ರಿಗೆ. ಸೊ ಕ್ಯಾಮೆರಾ ಮೂವ್ಮೆಂಟ್ ನಾವು ಹೆಂಗಾರು ಕೊಡ್ಬೋದು, ಬರೀ ಫ್ರಂಟ್ ಬರುತ್ತೆ ಬ್ಯಾಕ್ ಬರುತ್ತೆ ಅಂತಲ್ಲ, ಸೆಂಟ್ರಲ್ಲಿ ಹೆಂಗ್ ಬೇಕಾದ್ರೂ ನಿಲ್ಲಿಸ್ಬೋದು. ಈ ಪರ್ಟಿಕ್ಯುಲರ್ ಪಾರ್ಟ್ ಏನಿದೆ ತುಂಬಾ ಸ್ಟ್ರಾಂಗ್ ಇದೆ. ಸೊ ಅಷ್ಟು ಈಸಿಯಾಗಿ ಮುರಿಯಲ್ಲ, ಅದು ತುಂಬಾ ಸ್ಟ್ರಾಂಗ್ ಆಗಿ ಸಖತ್ತಾಗಿ ರೆಡಿ ಮಾಡಿದ್ದಾರೆ. ಈ ಮೊಬೈಲ್ ನಾನು ಹೆಚ್ಚು ಕಮ್ಮಿ 2 ವರ್ಷ ಯೂಸ್ ಮಾಡಿದ್ದೀನಿ. ಈ ಮೊಬೈಲ್ ತಗೊಂಡ್ಮೇಲೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಈಗ ಅಟ್ ಪ್ರೆಸೆಂಟ್ ನನ್ನ ತಂಗಿ ಯೂಸ್ ಮಾಡ್ತಿದ್ದಾಳೆ. ಇನ್ನೊಂದು ಮೊಬೈಲ್ ಕೊಡಿಸ್ತೀನಿ ಅಂದ್ರು ಅವಳು ಬೇಡ ಅಂತಿದ್ದಾಳೆ, ಇದೇ ಮೊಬೈಲ್ ನನಗೆ ಬೇಕು ಅಂತ. ಯಾರಿಗಾಗ್ಲಿ ಇಷ್ಟ ಆಗುತ್ತೆ. ಸೊ ಅವಳು ಇನ್ನೊಂದು ಮೊಬೈಲ್ ಬೇಡ ಅಂತಿರೋ ರೀಸನ್ ಏನು ಅಂತಂದ್ರೆ, ಅದು ಕೊಡಿಸಿದ್ರೆ ಇದು ನಾನು ತಗೋಬಿಡ್ತೀನಿ ಅಂತ. ಸೊ ಅಷ್ಟು ಚೆನ್ನಾಗಿದೆ ಮೊಬೈಲ್ ಮಾತ್ರ. ಫೋರ್ತ್ ಕ್ಯಾಟಗರಿ ಏನಂತಂದ್ರೆ ಸ್ಯಾಮ್ಸಂಗ್ ಕೆ ಝೂಮ್ ಅಂತ ಒಂದು ಮೊಬೈಲ್ ರೆಡಿ ಮಾಡಿತ್ತು. ಸೊ ಇದೇನಂತಂದ್ರೆ ಇದು ಕೂಡ ಕ್ಯಾಮೆರಾ ಸೆಂಟ್ರಿಕ್ ಆಗಿ ರೆಡಿ ಮಾಡಿದ್ರು. ಏಸಸ್ ಇವಾಗ ಹೇಳಿದ್ರು ಅದನ್ನು ಕೂಡ ಕಂಪ್ಲೀಟ್ಲಿ ಕ್ಯಾಮೆರಾ ಸೆಂಟ್ರಿಕ್ ಆಗಿನೇ ಮ್ಯಾಕ್ಸಿಮಮ್ ರೆಡಿ ಮಾಡಿದ್ರು. ಬಟ್ ಇದನ್ನ ಹೆಂಗ್ ಮಾಡಿದ್ರು ಅಂದ್ರೆ ಸ್ಯಾಮ್ಸಂಗ್ ಅವರು ಒಂದು ಪಾಯಿಂಟ್ ಅಂಡ್ ಶೂಟ್ ಕ್ಯಾಮೆರಾನೇ ಡೈರೆಕ್ಟ್ ಆಗಿ ತಗೊಬಂದು ಮೊಬೈಲ್ಗೆ ಅಟ್ಯಾಚ್ ಮಾಡ್ಬಿಟ್ಟಿದ್ರು. ಸೊ ಅದು ಡಿಜಿಟಲ್ ಝೂಮ್ ಎಲ್ಲ ಆಗ್ತಿದ್ದು ಪ್ರಾಕ್ಟಿಕಲ್ ಆಗಿ ಫಿಸಿಕಲ್ ಆಗಿ ಝೂಮ್ ಆಗೋದು. ಸೊ ಅವತ್ತಿಗೆ ಒಂದು ಅದ್ಭುತ, ತುಂಬಾ ಜನ ಇಷ್ಟಪಟ್ಟಿದ್ರು. ಅಂಡ್ ಫ್ಲಾಶ್ ಕೊಡ್ತಿದ್ರು, ಈ ನಮ್ಮ DSLR ಅಲ್ಲಿ ಚಿಕ್ಕ ಚಿಕ್ಕ ಫ್ಲಾಶ್ ಹೆಂಗ್ ಬರುತ್ತೋ ಅದೇ ತರ ಫ್ಲಾಶ್ ಕೊಡ್ತಿದ್ರು. ತುಂಬಾ ಹಳೆ ಮೊಬೈಲು, ಬಟ್ ಒಂದು ಟೆಕ್ನಾಲಜಿ ತರ ಇತ್ತು ಅಂತ ನಿಮ್ಗೆ ಗೊತ್ತಾಗೋದಕ್ಕೆ ಅಂತ ಹೇಳ್ತಿದ್ದೀನಿ. ಕ್ಯಾಮೆರಾ ಲವರ್ಸ್ಗೆ ಈ ತರದ್ದು ತುಂಬಾನೇ ಯೂಸ್ಫುಲ್ ಆಗುತ್ತೆ. ಇನ್ಸ್ಟೆಡ್ ಆಫ್ ಡೈರೆಕ್ಟ್ ಕ್ಯಾಮೆರಾ ತಗೊಂಡು ಯೂಸ್ ಮಾಡೋದಕ್ಕಿಂತ ಈ ತರ ಮೊಬೈಲ್ಸ್ ಇದ್ರೆ ಅವರಿಗೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಡೈರೆಕ್ಟ್ ಸೋಷಿಯಲ್ ಮೀಡಿಯಾ ಹಾಕೋದಕ್ಕಾಗ್ಲಿ, ಒಂದು ಮೊಬೈಲು ಒಂದು ಕ್ಯಾಮೆರಾ ತಗೊಳ್ಳೋ ಬದಲು ಎರಡೂ ಕೂಡ ಒಂದೇ ಇದ್ರಲ್ಲಿ ವರ್ಕೌಟ್ ಆಗ್ತಾ ಇರುತ್ತೆ. ಸೊ ಕೆಲವೊಬ್ಬರಿಗೆ DSLR ಗಿಂತ ಈ ತರ ಮೊಬೈಲ್ಸ್ ತುಂಬಾನೇ ಯೂಸ್ಫುಲ್. ಅಂಡ್ ಫಿಫ್ತ್ ಕ್ಯಾಟಗರಿ ಏನು ಅಂತಂದ್ರೆ TOF ಸೆನ್ಸರ್ ಮತ್ತೆ ಲೈಡಾರ್ ಸೆನ್ಸರ್ ಅಂತ. ಸೊ TOF ಹಲವಾರು ಆಂಡ್ರಾಯ್ಡ್ ಮೊಬೈಲ್ಸ್ ಅಲ್ಲಿ ಯೂಸ್ ಮಾಡಿದ್ದಾರೆ, ಟೈಮ್ ಆಫ್ ಫ್ಲೈಟ್ ಅಂತ ಬರುತ್ತೆ. ಅಂಡ್ ಲೈಡಾರ್ ಸೆನ್ಸರ್ ಇದು ಬಂದ್ಬಿಟ್ಟು ಐಫೋನ್ ಅಲ್ಲಿ ಮಾತ್ರನೇ ಯೂಸ್ ಮಾಡಿರೋದು. ಐಫೋನ್ 12 Pro Max, 13 Pro Max, 14 Pro Max, 15 Pro Max ಹಾಕಿದ್ದಾರೆ. ನಾರ್ಮಲ್ 12 ಮಿನಿ, 13 ಮಿನಿ ಎಲ್ಲ ಹಾಕಿಲ್ಲ ಅವರು. ಹೈ ಎಂಡ್ ವರ್ಷನ್ಸ್ ಅಂದ್ರೆ ಪ್ರೋ ವರ್ಷನ್ ಏನಿದೆಯೋ ಅದ್ರಲ್ಲಿ ಮಾತ್ರನೇ ಈ ಲೈಡರ್ ಸೆನ್ಸರ್ ಹಾಕಿರೋದು. ಗುರು ನಂಗೆ ಐಫೋನ್ ಯೂಸರ್ಸ್ ನ ನೋಡಿದ್ರೆ ಹೊಡೆದ್ ಬಿಡ್ಬೇಕು ಅನ್ಸುತ್ತೆ ಒಂದೊಂದ್ಸರಿ. ಯಾರಾದ್ರೂ ಯೂಟ್ಯೂಬರ್ಸ್ ಇದಾರೆ, ರೀಲ್ಸ್ ಮಾಡ್ತಿರ್ತಾರಲ್ಲ ಅವರು, ಈ ಸೆನ್ಸರ್ ಇಟ್ಕೊಂಡು ಅವ್ರು ಏನು ಯೂಸ್ ಮಾಡ್ತಿಲ್ಲ, ಅದ್ರಲ್ಲಿ ಒಂದು ಚೂರು ಕಂಟೆಂಟ್ ಬಿಲ್ಡ್ ಮಾಡ್ತಿಲ್ಲ. ಒಂದು ವರ ಸಿಕ್ಕದಂಗ ಅದು. ನನಗೆ ಆಪ್ಷನ್ ಇಲ್ದಿರ ನಾನು MI 13 Pro ತಗೊಂಡಿದ್ದೀನಿ, ಯಾಕಂದ್ರೆ ಬಜೆಟ್ ಪ್ರಾಬ್ಲಮ್. ತಗೊಂಡಿರೋ ಅದನ್ನ ಯೂಸೇ ಮಾಡ್ತಿಲ್ಲ. ಸೊ ಅದೆಲ್ಲ ಪಕ್ಕಕ್ಕಿಡಿ. ಈಗ ಅಲ್ಲಿರುವಂತ ಮಜಾ ಏನಂತ ಹೇಳ್ತೀನಿ. ಲೈಡರ್ ಸೆನ್ಸರ್ಸ್ ಕರೆಕ್ಟ್ ಆಗಿ ಹೇಳ್ಬೇಕಂತಂದ್ರೆ ನಿಮ್ಗೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವ್ರು ಕೂಡ ತುಂಬಾ ಸರಿ ಯೂಸ್ ಮಾಡ್ತಾರೆ. ಹೆಂಗ್ ಯೂಸ್ ಮಾಡ್ತಾರೆ ಗೊತ್ತಾ, ಅವರು ಹೆಲಿಕಾಪ್ಟರ್ ಅಲ್ಲಿ ಹೋಗ್ಬಿಟ್ಟು ಲೈಡರ್ ಸೆನ್ಸರ್ ಯೂಸ್ ಮಾಡಿ ಒಂದು ಊರ್ನ, ಒಂದು ಬೆಟ್ಟನ, ಒಂದು ಪರ್ಟಿಕ್ಯುಲರ್ ವಸ್ತುನ ಅಥವಾ ಒಂದು ಪ್ರದೇಶನ ಡೆಪ್ತ್ ಮ್ಯಾಪ್ ಮಾಡ್ತಾರೆ. ಸೊ ಅದರಿಂದ ಅವ್ರಿಗೆ ಬರುವಂತ ಪ್ರಯೋಜನ ಏನು ಅಂತಂದ್ರೆ ಆ ಕಂಪ್ಲೀಟ್ ಏನಿದೆ ಅದೆಲ್ಲ 3D ಅಲ್ಲಿ ಸಿಗುತ್ತೆ ಅವ್ರಿಗೆ. ಅಂಡ್ ಅವ್ರು ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಎಷ್ಟು ಒಂದ್ 100 ವರ್ಷದ ಹಿಂದೆ ಈ ಪ್ರಪಂಚ ಹೆಂಗಿತ್ತು, ಈ ಪ್ಲೇಸ್ ಅಲ್ಲಿ ಒಂದು 1000 ವರ್ಷಗಳ ಮುಂಚೆ ಹೆಂಗಿರ್ಬೋದಿತ್ತು, ಮಧ್ಯ ಮಧ್ಯದಲ್ಲಿ ಕಾಣಿಸ್ತಾ ಇರುವಂತ ದಾರಿಗಳು ಯಾವುವು ಅಂತೆಲ್ಲ ಗೊತ್ತಾಗುತ್ತೆ ಅವ್ರಿಗೆ. ಸೊ ಈ ಟೆಕ್ನಾಲಜಿನ ಮೊಬೈಲ್ಗೆ ಹಾಕಿದ್ದಾರೆ. ಸೊ ಇಲ್ಲಿ ಕೂಡ ಅಷ್ಟೇ 3D ಡೆಪ್ತ್ ಮ್ಯಾಪಿಂಗ್ ಮಾಡ್ಬೋದು. ಈಗ ನಾನೇನ್ ಕಾಣಿಸ್ತಿದ್ದೀನಿ, ನಂದೊಂದು 3D ಇಮೇಜ್ ಜನರೇಟ್ ಮಾಡ್ಬೋದು ಆ ಮೊಬೈಲ್ ಇಂದ.
ಇದೇ ನೀವು VFX ಟೀಮ್ ಕೊಟ್ರೆ ಅವ್ನಿಗೆ ಸಿಕ್ಕಾಪಟ್ಟೆ ಟೈಮ್ ತಗೊಳ್ತಾನೆ, ಬೇಜಾನ ಮುಂದೆ ಸುರಿಬೇಕು. ಇದು ಜಸ್ಟ್ ಮಿನಿಟ್ಸ್ ಅಲ್ಲಿ ರೆಡಿ ಮಾಡುತ್ತೆ. ಹಂಗೆ ನೀವು ಈ ರೂಮ್ ನ ತಗೊಬಂದು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಈಗ ನಮ್ಮ ಮದರ್ ಬೇರೆ ಊರಲ್ಲಿ ಇದ್ದಾರೆ, ನಾನು ಯಾವ್ದೋ ಒಂದು ಮನೆ ನೋಡ್ಕೊಂಡ್ ಬಂದಿದ್ದೀನಿ. ಸೊ ಈ ಮನೆ ನಾನು ಬಾಡಿಗೆ ತಗೋಬೇಕು. ಸೊ ಹೆಂಗೆ ಅವ್ರು ಬಂದಿಲ್ಲಿ ನೋಡ್ಕೊಳಕ್ ಆಗಲ್ಲ, ಡೈರೆಕ್ಟ್ ಆಗಿ ತೋರಿಸ್ಬೇಕು. ಅವಾಗ ನಾನು ಈ ಮೊಬೈಲ್ ಅಲ್ಲಿ ಕ್ಯಾಪ್ಚರ್ ಮಾಡಿದ್ರೆ ಕಂಪ್ಲೀಟ್ 3D ವ್ಯೂ ಬರುತ್ತೆ. ನಂತರ ನಾನು ನಮ್ಮ ಮದರ್ ಹತ್ರ ಹೋಗಿ ತೋರಿಸ್ಬೋದು 3D ಇಮೇಜ್, ಈ ಮನೆ ಹಿಂಗಿದೆ ಅಂತ. ಸೊ ನಾನ್ ಹೇಳ್ತಿರೋದು ಏನಂದ್ರೆ, ಟ್ರಾವೆಲಿಂಗ್ ಮಾಡ್ತಿರೋರು ಅಂಡ್ ಒಂದು ಪರ್ಟಿಕ್ಯುಲರ್ ಪ್ಲೇಸ್ಗೆ ಹೋಗಿ ಆ ಪ್ಲೇಸ್ ನ ಶೂಟ್ ಮಾಡೋರು ಮಧ್ಯದಲ್ಲಿ 3D ಶಾರ್ಟ್ಸ್ ಹಾಕಿ 3D ಇಮೇಜಸ್ ನ ಜನರೇಟ್ ಮಾಡಿ 3D ಅಲ್ಲಿ ಪಿಕ್ಚರ್ಸ್ ನ ವಿಡಿಯೋಸ್ ನ ತೋರಿಸಿ. ಸೊ ನಿಮ್ಮ ಕಂಟೆಂಟ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ನನ್ನ ಹತ್ರ ಐಫೋನ್ ಇಲ್ಲ ಗುರು, ಮತ್ತೆ TOF ಸೆನ್ಸರ್ ಇರುವಂತ ಮೊಬೈಲು ಇಲ್ಲ. ಬಟ್ ನಾನು ಇವಾಗ ಹೇಳಿದ್ದಕ್ಕೆ ನನ್ನ ಹತ್ರ ಐಪ್ಯಾಡ್ ಇದೆ, ಅದ್ರಲ್ಲಿ ಸೆನ್ಸರ್ ಕೊಟ್ಟಿದ್ದೇನೆ. ನೆಕ್ಸ್ಟ್ ನಾನು ಟ್ರಾವೆಲ್ ಮಾಡುವಂತ ಒಂದು ವಿಡಿಯೋದಲ್ಲಾದ್ರೂ ಅಟ್ಲೀಸ್ಟ್ ನಾನು ಅದನ್ನ ಇನ್ಕ್ಲೂಡ್ ಮಾಡಿ ತೋರಿಸ್ತೀನಿ ನಿಮಗೆ ಹೆಂಗೆಲ್ಲ ಯೂಸ್ ಮಾಡ್ಕೋಬಹುದು ಅಂತ. ಅಂಡ್ ಇದನ್ನ ಸಿವಿಲ್ ಇಂಜಿನಿಯರ್ಸ್ ಕೂಡ ಯೂಸ್ ಮಾಡ್ತಾರೆ. ಏನಿಲ್ಲ, ಜಸ್ಟ್ ಮೊಬೈಲ್ ಹಿಂಗ್ ಇಟ್ಕೊಂಡು ಅಲ್ಲಿರುವಂತ ಗೋಡೆಗೆ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಸೆನ್ಸರ್ ಯೂಸ್ ಮಾಡಿ ಬಿಡ್ಬೋದು. ಅಂಡ್ ನೀವು ಒಂದು ಟೇಬಲ್ ಇದೆ ಅನ್ಕೊಳ್ಳಿ, ಟೇಬಲ್ ಮೆಜರ್ಮೆಂಟ್ ನ ಡೈರೆಕ್ಟ್ ಆಗಿ ಮಾಡ್ಬೋದು. ತುಂಬಾವರೆಗೂ 90% ಅಕ್ಯುರಸಿ ಇರುತ್ತೆ, ಕರೆಕ್ಟ್ ಆಗಿ ಹೇಳುತ್ತೆ ಇಷ್ಟು ಸೆಂಟಿಮೀಟರ್ ಇದೆ. ಅಂಡ್ ನಿಮ್ಮ ಮನೆಯಲ್ಲಿ ಯಾವ್ದೋ ಒಂದು ಟಿವಿ ತರಬೇಕು, ಫ್ರಿಡ್ಜ್ ತರಬೇಕು ಅಂಡ್ ಸೋಫಾ ತರಬೇಕು ಅನ್ಕೊಳ್ಳಿ, ಒಂದು 3D ಇಮೇಜ್ ಜನರೇಟ್ ಮಾಡಿ, 3D ಇಮೇಜ್ ಆಲ್ರೆಡಿ ಕಂಪನಿಯವ್ರು ಜನರೇಟ್ ಮಾಡಿರ್ತಾರೆ. ನೀವು ಜಸ್ಟ್ ಮೊಬೈಲ್ ಇಟ್ಕೊಂಡು ಚೆಕ್ ಮಾಡ್ಬೋದು, ಈ ಪ್ಲೇಸ್ ಅಲ್ಲಿ ನಾನ್ ತಗೊಳ್ಳುವಂತ ಸೋಫಾ ಸೆಟ್ ಆಗುತ್ತಾ ನಮ್ಮ ಮನೆಗೆ, ಡಿಸ್ಟೆನ್ಸ್ ಏನಾದ್ರು ದೊಡ್ಡದಾಗತ್ತಾ ಚಿಕ್ಕದಾಗತ್ತಾ ಅಂತೆಲ್ಲ ಚೆಕ್ ಮಾಡ್ಬೋದು. ಈ ತರ ಎಲ್ಲಾ ಫೀಚರ್ಸ್ ಲೈಡರ್ ಇರುವಂತದ್ದು ಮತ್ತೆ TOF ಸೆನ್ಸರ್ ಇರುವಂತ ಮೊಬೈಲ್ಸ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಸೊ ಯೂಸ್ ಮಾಡ್ರಪ್ಪ ಇರೋರು, ತಿಳ್ಕೊಳ್ಳಿ ಟೆಕ್ನಾಲಜಿ ಬಗ್ಗೆ. ಇವತ್ತಿಗೆ ವಿಡಿಯೋ ಇಷ್ಟೇ ಗುರು. ಹೆವಿ ನಾನು ತಲೆಗೆ ಹಾಕಿದ್ರೆ ನಿಮಗ್ ಬೋರ್ ಆಗುತ್ತೆ. ಇನ್ನು ಹಲವಾರು ಕ್ಯಾಟಗರಿ ಇದೆ, ಮಾಡ್ಯುಲರ್ ಅಂತೀವಿ, ಅದು ಇದು ಅಂತೇಳಿ ತುಂಬಾ ಒಂದೇ ವಿಡಿಯೋದಲ್ಲಿ ಹಾಕಿದ್ರೆ ನಿಮಗೂ ಬೋರ್ ಆಗುತ್ತೆ, ಟೈಮ್ ಸಹ ತುಂಬಾ ಜಾಸ್ತಿ ಆಗುತ್ತೆ. ಸೊ ಈಗ ನಾನು ಹೇಳ್ತಿರೋದು ಏನಂತಂದ್ರೆ, ವರ್ಷಾನುಗಟ್ಲೆಯಿಂದ ನಾನು ತುಂಬಿಕೊಂಡಿರೋ ನಾಲೆಜ್ ನ ನಿಮ್ಗೆ ಚಿಕ್ಕ ವಿಡಿಯೋದಲ್ಲಿ ಕೊಡ್ತಿದ್ದೇನೆ. ಸೊ ಇದು ಹಿಂಗೆ ಕಂಟಿನ್ಯೂ ಆಗ್ಬೇಕಂತಂದ್ರೆ ನೀವು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಾಂದ್ರೆ ನನಗೆ ಗೊತ್ತಾಗಲ್ಲ ಇದು ನಿಮ್ಗೆ ಇಷ್ಟ ಆಗ್ತಿದೆ ಅಂತ. ಅಂಡ್ ಇದಕ್ಕೆ ಹಲವಾರು ಟೆಕ್ನಾಲಜೀಸ್ ಇನ್ನ ಇದೆ, ಅದ್ ನಿಮ್ಗೆ ಹೇಳ್ಬೇಕಂತಂದ್ರೆ ನೀವು ಕಮೆಂಟ್ ಮಾಡಿ. ಇಲ್ಲ ಅಂತಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅನ್ಕೊಂಡು ಕಂಟಿನ್ಯೂ ಮಾಡಲ್ಲ. ಸೊ ನಿಮ್ಗೆ ಇದರ ನೆಕ್ಸ್ಟ್ ಫರ್ದರ್ ಪಾರ್ಟ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ದಯವಿಟ್ಟು. ಬಟ್ ನನಗೊಂದು ಬೂಸ್ಟ್ ಬರೋದು ನೀವು ಕಮೆಂಟ್ ಮಾಡಿದಾಗ, ಲೈಕ್ ಮಾಡಿದಾಗ, ಶೇರ್ ಮಾಡಿದಾಗ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ್ಲೇ ಮಾತ್ರ. ಅವಾಗ್ಲೇ ನಾನು ಡಬಲ್ ಖುಷಿಯಿಂದ ಮತ್ತಷ್ಟು ವಿಡಿಯೋಸ್ ತುಂಬಾ ಫಾಸ್ಟ್ ಆಗಿ ತಗೋಬರ್ತೇನೆ. ಸೊ ನನ್ನ ರಿಕ್ವೆಸ್ಟ್ ಏನಂತಂದ್ರೆ, ಈ ವಿಡಿಯೋನ ಶೇರ್ ಮಾಡಿ, ಎಸ್ಪೆಷಲಿ ಐಫೋನ್ ಲವರ್ಸ್ ಶೇರ್ ಮಾಡಿ. ಅವ್ರು ಏನ್ ಟೆಕ್ನಾಲಜಿನ ಯೂಸ್ ಮಾಡ್ತಿಲ್ಲ, ಇರೋರು ಟೆಕ್ನಾಲಜಿ ಯೂಸ್ ಮಾಡ್ಕೋಬೇಕು. ಅವಾಗ್ಲೇ ನಾವು ತುಂಬಾ ಅದ್ಭುತಗಳನ್ನ ಮಾಡಕ್ಕಾಗುತ್ತೆ. ಸೊ ಈ ವಿಡಿಯೋನ ತುಂಬಾ ಜನಕ್ಕೆ ಶೇರ್ ಮಾಡಿ. ತುಂಬಾ ಯೂಸ್ಫುಲ್ ಕಂಟೆಂಟ್ ಕೊಟ್ಟಿದ್ದೀನಿ ಅನ್ಕೊಳ್ತಿದ್ದೆ. ಅಂಡ್ ನನ್ನ ಹೆಸರು ಜಯಪ್ರಕಾಶ್, ಚಾನಲ್ ಹೆಸರು ದೃಶ್ಯಾಮೃತ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಮಿಸ್ ಮಾಡಿದಿರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.